ಈ ನಡುವೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ. ಪತ್ರ ಏನು ಅಂತಂದ್ರೆ, ಈ ಸಿಗಂದೂರು ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮವನ್ನ ಮುಂದೂಡಿ ಅಂತ ಹೇಳಿ ಕಾರ್ಯಕ್ರಮದ ಬಗ್ಗೆ ತಡವಾಗಿ ನನ್ನ ಗಮನಕ್ಕೆ ತರಲಾಗಿದೆ. ಆದರೆ ಈ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕಾಗೋದಿಲ್ಲ. ಕಾರಣ ಮೊದಲೇ ನಿಗದಿಯಾಗಿರುವ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗಿದೆ. ಸೇತುವೆ ಲೋಕಾರ್ಪಣೆಗೆ ಮತ್ತೊಂದು ದಿನಾಂಕವನ್ನ ಫಿಕ್ಸ್ ಮಾಡಿ ನನಗೆ ತಡವಾಗಿ ಹೇಳಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ, ನೀವು ಮತ್ತೊಂದು ಡೇಟ್ ಅನ್ನು ಫಿಕ್ಸ್ ಮಾಡಿ ಅಂತ ಸಿದ್ದರಾಮಯ್ಯ ಅವರು ಗಡ್ಕರಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಇವತ್ತು ಲೋಕಾರ್ಪಣೆ ಮಾಡೋದು ಬೇಡ, ನೀವು ಕಾರ್ಯಕ್ರಮವನ್ನ ಮುಂದೂಡಿ ಅಂತ ಹೇಳಿದ್ದಾರೆ. ನಿನ್ನೆ ಆದಂತಹ ಒಂದು ಬೆಳವಣಿಗೆ ಇದು. ಸಿಎಂ ಸಿದ್ದರಾಮಯ್ಯ ಅವರು ಗಡ್ಕರಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರ, ನನಗೆ ಈ ಸೇತುವೆ ಲೋಕಾರ್ಪಣೆಯ ವಿಚಾರ ತಡವಾಗಿ ಗೊತ್ತಾಗಿದೆ, ತಡವಾಗಿ ನನಗೆ ಹೇಳಲಾಗಿದೆ, ಹಿಂಗಾಗಿ ನನಗೆ ಬರೋದಕ್ಕಾಗೋದಿಲ್ಲ. ಪೂರ್ವ ನಿಗದಿಯಂತೆ ವಿಜಯಪುರಕ್ಕೆ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗಿದೆ. ಈ ಕಾರ್ಯಕ್ರಮವನ್ನು ಸದ್ಯಕ್ಕೆ ಮುಂದೂಡಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ, ಶಿಷ್ಟಾಚಾರ ಪಾಲನೆಯನ್ನ ನಾವು ಮಾಡಬೇಕಾಗತ್ತೆ. ನೀವು ಯಾವಾಗಲೂ ಹೇಳ್ಬಿಟ್ರೆ ಕಾರ್ಯಕ್ರಮ ಇನ್ನೊಂದು 2 ದಿನ ಇದೆ, ಆವಾಗ ನೀವು ಆಹ್ವಾನ ಮಾಡಿದ್ರೆ ಅದು ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ನೀವು ತಡವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ದೀರಿ, ಆದ್ದರಿಂದ ಮತ್ತು ಸ್ವತಃ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇರುವಂತದ್ದು, ನನಗೆ ತಡವಾಗಿ ಕಾರ್ಯಕ್ರಮಕ್ಕೆ ಹೇಳಲಾಗಿದೆ, ಹೀಗಾಗಿ ನನಗೆ ಈ ಕಾರ್ಯಕ್ರಮಕ್ಕೆ ಬರೋದಕ್ಕಾಗೋದಿಲ್ಲ. ಕಾರ್ಯಕ್ರಮವನ್ನ ಮುಂದೂಡಿ ಇನ್ನೊಂದು ಡೇಟ್ ಅನ್ನ ಫಿಕ್ಸ್ ಮಾಡಿ, ಬೇಗ ನನಗೆ ಹೇಳಿ ಆ ಡೇಟ್ ಅನ್ನ, ಆಗ ನಾನು ಬರ್ತೇನೆ. ಈಗಂತೂ ಬರೋದಕ್ಕಾಗೋದಿಲ್ಲ, ಕಾರಣ ಪೂರ್ವ ನಿಗದಿಯಂತೆ ನಾನು ವಿಜಯಪುರಕ್ಕೆ ಹೋಗಬೇಕಾಗಿದೆ ಅಂತ ಹೇಳಿ ಮಾನ್ಯ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಪತ್ರವನ್ನ ಬರೆದಿದ್ದಾರೆ. ಈ ನಡುವೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ. ಪತ್ರ ಏನು ಅಂತಂದ್ರೆ, ಈ ಸಿಗಂದೂರು ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮವನ್ನ ಮುಂದೂಡಿ ಅಂತ ಹೇಳಿ ಕಾರ್ಯಕ್ರಮದ ಬಗ್ಗೆ ತಡವಾಗಿ ನನ್ನ ಗಮನಕ್ಕೆ ತರಲಾಗಿದೆ. ಆದರೆ ಈ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕಾಗೋದಿಲ್ಲ. ಕಾರಣ ಮೊದಲೇ ನಿಗದಿಯಾಗಿರುವ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗಿದೆ. ಸೇತುವೆ ಲೋಕಾರ್ಪಣೆಗೆ ಮತ್ತೊಂದು ದಿನಾಂಕವನ್ನ ಫಿಕ್ಸ್ ಮಾಡಿ ನನಗೆ ತಡವಾಗಿ ಹೇಳಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ, ನೀವು ಮತ್ತೊಂದು ಡೇಟ್ ಅನ್ನು ಫಿಕ್ಸ್ ಮಾಡಿ ಅಂತ ಸಿದ್ದರಾಮಯ್ಯ ಅವರು ಗಡ್ಕರಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಇವತ್ತು ಲೋಕಾರ್ಪಣೆ ಮಾಡೋದು ಬೇಡ, ನೀವು ಕಾರ್ಯಕ್ರಮವನ್ನ ಮುಂದೂಡಿ ಅಂತ ಹೇಳಿದ್ದಾರೆ. ನಿನ್ನೆ ಆದಂತಹ ಒಂದು ಬೆಳವಣಿಗೆ ಇದು. ಸಿಎಂ ಸಿದ್ದರಾಮಯ್ಯ ಅವರು ಗಡ್ಕರಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರ, ನನಗೆ ಈ ಸೇತುವೆ ಲೋಕಾರ್ಪಣೆಯ ವಿಚಾರ ತಡವಾಗಿ ಗೊತ್ತಾಗಿದೆ, ತಡವಾಗಿ ನನಗೆ ಹೇಳಲಾಗಿದೆ, ಹಿಂಗಾಗಿ ನನಗೆ ಬರೋದಕ್ಕಾಗೋದಿಲ್ಲ. ಪೂರ್ವ ನಿಗದಿಯಂತೆ ವಿಜಯಪುರಕ್ಕೆ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗಿದೆ. ಈ ಕಾರ್ಯಕ್ರಮವನ್ನು ಸದ್ಯಕ್ಕೆ ಮುಂದೂಡಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ, ಶಿಷ್ಟಾಚಾರ ಪಾಲನೆಯನ್ನ ನಾವು ಮಾಡಬೇಕಾಗತ್ತೆ. ನೀವು ಯಾವಾಗಲೂ ಹೇಳ್ಬಿಟ್ರೆ ಕಾರ್ಯಕ್ರಮ ಇನ್ನೊಂದು 2 ದಿನ ಇದೆ, ಆವಾಗ ನೀವು ಆಹ್ವಾನ ಮಾಡಿದ್ರೆ ಅದು ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ನೀವು ತಡವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ದೀರಿ, ಆದ್ದರಿಂದ ಮತ್ತು ಸ್ವತಃ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇರುವಂತದ್ದು, ನನಗೆ ತಡವಾಗಿ ಕಾರ್ಯಕ್ರಮಕ್ಕೆ ಹೇಳಲಾಗಿದೆ, ಹೀಗಾಗಿ ನನಗೆ ಈ ಕಾರ್ಯಕ್ರಮಕ್ಕೆ ಬರೋದಕ್ಕಾಗೋದಿಲ್ಲ. ಕಾರ್ಯಕ್ರಮವನ್ನ ಮುಂದೂಡಿ ಇನ್ನೊಂದು ಡೇಟ್ ಅನ್ನ ಫಿಕ್ಸ್ ಮಾಡಿ, ಬೇಗ ನನಗೆ ಹೇಳಿ ಆ ಡೇಟ್ ಅನ್ನ, ಆಗ ನಾನು ಬರ್ತೇನೆ. ಈಗಂತೂ ಬರೋದಕ್ಕಾಗೋದಿಲ್ಲ, ಕಾರಣ ಪೂರ್ವ ನಿಗದಿಯಂತೆ ನಾನು ವಿಜಯಪುರಕ್ಕೆ ಹೋಗಬೇಕಾಗಿದೆ ಅಂತ ಹೇಳಿ ಮಾನ್ಯ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಪತ್ರವನ್ನ ಬರೆದಿದ್ದಾರೆ. ಈ ನಡುವೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ. ಪತ್ರ ಏನು ಅಂತಂದ್ರೆ, ಈ ಸಿಗಂದೂರು ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮವನ್ನ ಮುಂದೂಡಿ ಅಂತ ಹೇಳಿ ಕಾರ್ಯಕ್ರಮದ ಬಗ್ಗೆ ತಡವಾಗಿ ನನ್ನ ಗಮನಕ್ಕೆ ತರಲಾಗಿದೆ. ಆದರೆ ಈ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕಾಗೋದಿಲ್ಲ, ಕಾರಣ ಮೊದಲೇ ನಿಗದಿಯಾಗಿರುವ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗಿದೆ. ಸೇತುವೆ ಲೋಕಾರ್ಪಣೆಗೆ ಮತ್ತೊಂದು ದಿನಾಂಕವನ್ನ ಫಿಕ್ಸ್ ಮಾಡಿ ನನಗೆ ತಡವಾಗಿ ಹೇಳಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ, ನೀವು ಮತ್ತೊಂದು ಡೇಟ್ ಅನ್ನು ಫಿಕ್ಸ್ ಮಾಡಿ ಅಂತ ಸಿದ್ದರಾಮಯ್ಯ ಅವರು ಗಡ್ಕರಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಇವತ್ತು ಲೋಕಾರ್ಪಣೆ ಮಾಡೋದು ಬೇಡ, ನೀವು ಕಾರ್ಯಕ್ರಮವನ್ನ ಮುಂದೂಡಿ ಅಂತ ಹೇಳಿದ್ದಾರೆ. ನಿನ್ನೆ ಆದಂತಹ ಒಂದು ಬೆಳವಣಿಗೆ ಇದು. ಸಿಎಂ ಸಿದ್ದರಾಮಯ್ಯ ಅವರು ಗಡ್ಕರಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರ, ನನಗೆ ಈ ಸೇತುವೆ ಲೋಕಾರ್ಪಣೆಯ ವಿಚಾರ ತಡವಾಗಿ ಗೊತ್ತಾಗಿದೆ,
ತಡವಾಗಿ ನನಗೆ ಹೇಳಲಾಗಿದೆ, ಹಿಂಗಾಗಿ ನನಗೆ ಬರೋದಕ್ಕಾಗೋದಿಲ್ಲ. ಪೂರ್ವ ನಿಗದಿಯಂತೆ ವಿಜಯಪುರಕ್ಕೆ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗಿದೆ. ಈ ಕಾರ್ಯಕ್ರಮವನ್ನು ಸದ್ಯಕ್ಕೆ ಮುಂದೂಡಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ, ಶಿಷ್ಟಾಚಾರ ಪಾಲನೆಯನ್ನ ನಾವು ಮಾಡಬೇಕಾಗತ್ತೆ. ನೀವು ಯಾವಾಗ್ಲೂ ಹೇಳ್ಬಿಟ್ರೆ ಕಾರ್ಯಕ್ರಮ ಇನ್ನೊಂದು 2 ದಿನ ಇದೆ, ಆವಾಗ ನೀವು ಆಹ್ವಾನ ಮಾಡಿದ್ರೆ ಅದು ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ನೀವು ತಡವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ದೀರಿ, ಆದ್ದರಿಂದ ಮತ್ತು ಸ್ವತಃ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇರುವಂತದ್ದು, ನನಗೆ ತಡವಾಗಿ ಕಾರ್ಯಕ್ರಮಕ್ಕೆ ಹೇಳಲಾಗಿದೆ, ಹೀಗಾಗಿ ನನಗೆ ಈ ಕಾರ್ಯಕ್ರಮಕ್ಕೆ ಬರೋದಕ್ಕಾಗೋದಿಲ್ಲ. ಕಾರ್ಯಕ್ರಮವನ್ನ ಮುಂದೂಡಿ ಇನ್ನೊಂದು ಡೇಟ್ ಅನ್ನ ಫಿಕ್ಸ್ ಮಾಡಿ, ಬೇಗ ನನಗೆ ಹೇಳಿ ಆ ಡೇಟ್ ಅನ್ನ, ಆಗ ನಾನು ಬರ್ತೇನೆ. ಈಗಂತೂ ಬರೋದಕ್ಕಾಗೋದಿಲ್ಲ, ಕಾರಣ ಪೂರ್ವ ನಿಗದಿಯಂತೆ ನಾನು ವಿಜಯಪುರಕ್ಕೆ ಹೋಗಬೇಕಾಗಿದೆ ಅಂತ ಹೇಳಿ ಮಾನ್ಯ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಪತ್ರವನ್ನ ಬರೆದಿದ್ದಾರೆ. ಈ ನಡುವೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ. ಪತ್ರ ಏನು ಅಂತಂದ್ರೆ, ಈ ಸಿಗಂದೂರು ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮವನ್ನ ಮುಂದೂಡಿ ಅಂತ ಹೇಳಿ ಕಾರ್ಯಕ್ರಮದ ಬಗ್ಗೆ ತಡವಾಗಿ ನನ್ನ ಗಮನಕ್ಕೆ ತರಲಾಗಿದೆ. ಆದರೆ ಈ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕಾಗೋದಿಲ್ಲ, ಕಾರಣ ಮೊದಲೇ ನಿಗದಿಯಾಗಿರುವ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗಿದೆ. ಸೇತುವೆ ಲೋಕಾರ್ಪಣೆಗೆ ಮತ್ತೊಂದು ದಿನಾಂಕವನ್ನ ಫಿಕ್ಸ್ ಮಾಡಿ ನನಗೆ ತಡವಾಗಿ ಹೇಳಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ, ನೀವು ಮತ್ತೊಂದು ಡೇಟ್ ಅನ್ನು ಫಿಕ್ಸ್ ಮಾಡಿ ಅಂತ ಸಿದ್ದರಾಮಯ್ಯ ಅವರು ಗಡ್ಕರಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಇವತ್ತು ಲೋಕಾರ್ಪಣೆ ಮಾಡೋದೇ ಬೇಡ, ನೀವು ಕಾರ್ಯಕ್ರಮವನ್ನ ಮುಂದೂಡಿ ಅಂತ ಹೇಳಿದ್ದಾರೆ. ನಿನ್ನೆ ಆದಂತಹ ಒಂದು ಬೆಳವಣಿಗೆ ಇದು. ಸಿಎಂ ಸಿದ್ದರಾಮಯ್ಯ ಅವರು ಗಡ್ಕರಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರ, ನನಗೆ ಈ ಸೇತುವೆ ಲೋಕಾರ್ಪಣೆಯ ವಿಚಾರ ತಡವಾಗಿ ಗೊತ್ತಾಗಿದೆ, ತಡವಾಗಿ ನನಗೆ ಹೇಳಲಾಗಿದೆ, ಹಿಂಗಾಗಿ ನನಗೆ ಬರೋದಕ್ಕಾಗೋದಿಲ್ಲ. ಪೂರ್ವ ನಿಗದಿಯಂತೆ ವಿಜಯಪುರಕ್ಕೆ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗಿದೆ. ಈ ಕಾರ್ಯಕ್ರಮವನ್ನು ಸದ್ಯಕ್ಕೆ ಮುಂದೂಡಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ, ಶಿಷ್ಟಾಚಾರ ಪಾಲನೆಯನ್ನ ನಾವು ಮಾಡಬೇಕಾಗತ್ತೆ. ನೀವು ಯಾವಾಗ್ಲೂ ಹೇಳ್ಬಿಟ್ರೆ ಕಾರ್ಯಕ್ರಮ ಇನ್ನೊಂದು 2 ದಿನ ಇದೆ, ಆವಾಗ ನೀವು ಆಹ್ವಾನ ಮಾಡಿದ್ರೆ ಅದು ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ನೀವು ತಡವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ದೀರಿ, ಆದ್ದರಿಂದ ಮತ್ತು ಸ್ವತಃ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇರುವಂತದ್ದು, ನನಗೆ ತಡವಾಗಿ ಕಾರ್ಯಕ್ರಮಕ್ಕೆ ಹೇಳಲಾಗಿದೆ, ಹೀಗಾಗಿ ನನಗೆ ಈ ಕಾರ್ಯಕ್ರಮಕ್ಕೆ ಬರೋದಕ್ಕಾಗೋದಿಲ್ಲ. ಕಾರ್ಯಕ್ರಮವನ್ನ ಮುಂದೂಡಿ ಇನ್ನೊಂದು ಡೇಟ್ ಅನ್ನ ಫಿಕ್ಸ್ ಮಾಡಿ, ಬೇಗ ನನಗೆ ಹೇಳಿ ಆ ಡೇಟ್ ಅನ್ನ, ಆಗ ನಾನು ಬರ್ತೇನೆ. ಈಗಂತೂ ಬರೋದಕ್ಕಾಗೋದಿಲ್ಲ, ಕಾರಣ ಪೂರ್ವ ನಿಗದಿಯಂತೆ ನಾನು ವಿಜಯಪುರಕ್ಕೆ ಹೋಗಬೇಕಾಗಿದೆ ಅಂತ ಹೇಳಿ ಮಾನ್ಯ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಪತ್ರವನ್ನ ಬರೆದಿದ್ದಾರೆ. ಈ ನಡುವೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ. ಪತ್ರ ಏನು ಅಂತಂದ್ರೆ, ಈ ಸಿಗಂದೂರು ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮವನ್ನ ಮುಂದೂಡಿ ಅಂತ ಹೇಳಿ ಕಾರ್ಯಕ್ರಮದ ಬಗ್ಗೆ ತಡವಾಗಿ ನನ್ನ ಗಮನಕ್ಕೆ ತರಲಾಗಿದೆ. ಆದರೆ ಈ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕಾಗೋದಿಲ್ಲ, ಕಾರಣ ಮೊದಲೇ ನಿಗದಿಯಾಗಿರುವ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗಿದೆ. ಸೇತುವೆ ಲೋಕಾರ್ಪಣೆಗೆ ಮತ್ತೊಂದು ದಿನಾಂಕವನ್ನ ಫಿಕ್ಸ್ ಮಾಡಿ ನನಗೆ ತಡವಾಗಿ ಹೇಳಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ, ನೀವು ಮತ್ತೊಂದು ಡೇಟ್ ಅನ್ನು ಫಿಕ್ಸ್ ಮಾಡಿ ಅಂತ ಸಿದ್ದರಾಮಯ್ಯ ಅವರು ಗಡ್ಕರಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಇವತ್ತು ಲೋಕಾರ್ಪಣೆ ಮಾಡೋದೇ ಬೇಡ, ನೀವು ಕಾರ್ಯಕ್ರಮವನ್ನ ಮುಂದೂಡಿ ಅಂತ ಹೇಳಿದ್ದಾರೆ. ನಿನ್ನೆ ಆದಂತಹ ಒಂದು ಬೆಳವಣಿಗೆ ಇದು. ಸಿಎಂ ಸಿದ್ದರಾಮಯ್ಯ ಅವರು ಗಡ್ಕರಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರ, ನನಗೆ ಈ ಸೇತುವೆ ಲೋಕಾರ್ಪಣೆಯ ವಿಚಾರ ತಡವಾಗಿ ಗೊತ್ತಾಗಿದೆ, ತಡವಾಗಿ ನನಗೆ ಹೇಳಲಾಗಿದೆ, ಹಿಂಗಾಗಿ ನನಗೆ ಬರೋದಕ್ಕಾಗೋದಿಲ್ಲ. ಪೂರ್ವ ನಿಗದಿಯಂತೆ ವಿಜಯಪುರಕ್ಕೆ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗಿದೆ. ಈ ಕಾರ್ಯಕ್ರಮವನ್ನು ಸದ್ಯಕ್ಕೆ ಮುಂದೂಡಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ, ಶಿಷ್ಟಾಚಾರ ಪಾಲನೆಯನ್ನ ನಾವು ಮಾಡಬೇಕಾಗುತ್ತೆ. ನೀವು ಯಾವಾಗ್ಲೂ ಹೇಳ್ಬಿಟ್ರೆ ಕಾರ್ಯಕ್ರಮ ಇನ್ನೊಂದು 2 ದಿನ ಇದೆ, ಆವಾಗ ನೀವು ಆಹ್ವಾನ ಮಾಡಿದ್ರೆ ಅದು ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ನೀವು ತಡವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ದೀರಿ, ಆದ್ದರಿಂದ ಮತ್ತು ಸ್ವತಃ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇರುವಂತದ್ದು, ನನಗೆ ತಡವಾಗಿ ಕಾರ್ಯಕ್ರಮಕ್ಕೆ ಹೇಳಲಾಗಿದೆ, ಹೀಗಾಗಿ ನನಗೆ ಈ ಕಾರ್ಯಕ್ರಮಕ್ಕೆ ಬರೋದಕ್ಕಾಗೋದಿಲ್ಲ. ಕಾರ್ಯಕ್ರಮವನ್ನ ಮುಂದೂಡಿ ಇನ್ನೊಂದು ಡೇಟ್ ಅನ್ನ ಫಿಕ್ಸ್ ಮಾಡಿ, ಬೇಗ ನನಗೆ ಹೇಳಿ ಆ ಡೇಟ್ ಅನ್ನ, ಆಗ ನಾನು ಬರ್ತೇನೆ. ಈಗಂತೂ ಬರೋದಕ್ಕಾಗೋದಿಲ್ಲ, ಕಾರಣ ಪೂರ್ವ ನಿಗದಿಯಂತೆ ನಾನು ವಿಜಯಪುರಕ್ಕೆ ಹೋಗಬೇಕಾಗಿದೆ ಅಂತ ಹೇಳಿ ಮಾನ್ಯ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಪತ್ರವನ್ನ ಬರೆದಿದ್ದಾರೆ.